ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು, ಇದೇ ತಿಂಗಳಲ್ಲಿ ಆಗ್ತಾ ಇದೆಯಾ, ಒಟ್ಟಿಗೆ 4,000 ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ತುಂಬ ಜನ ಈ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಾ, 100% ಬರುತ್ತಾ, ಫಿಕ್ಸಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಆ ಒಂದು ಮಾಹಿತಿನೂ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅಪ್ಡೇಟನ್ನು ಕೊಡ್ತಾರಾ ಹಣ ಬಿಡುಗಡೆ ಬಗ್ಗೆ, ಫೆಬ್ರವರಿ ಮಾರ್ಚ್ ತಿಂಗಳಾಗಲಿ ಅಥವಾ 25ನೇ ಕಂತಿನ ಹಣದ ಬಗ್ಗೆ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇದ್ವಿ. ಸೊ ಫೈನಲಿ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನಾನು ಹಣಕಾಸು ಇಲಾಖೆಗೂ ಕೂಡ ಹೇಳ್ತಾ ಇದ್ದೀನಿ ಬೇಗ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರು ಯಾವಾಗ ಬಿಡುಗಡೆ ಮಾಡ್ತಾರೆ ತಕ್ಷಣ ಪಟ್ಟಂತ ನಾನು ಅದೇ ತಕ್ಷಣವೇ ನಾನು ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಇದೇ ದಿನಾಂಕಕ್ಕೆ ಇವತ್ತೇನೆ ಇದೇ ವಾರ 3 ದಿನ ಬಿಟ್ಟು, ಸೊ ಆ ರೀತಿ ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ. ಹಣಕಾಸು ಇಲಾಖೆಯಿಂದ ಇನ್ನೂ ಹಣ ಬಂದಿಲ್ಲ. ನಾನು ಪ್ರತಿ ಸರಿನೂ ಕೂಡ ಕೇಳ್ತಾ ಇದ್ದೀನಿ ಹಣ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರು ಯಾವಾಗ ರಿಲೀಸ್ ಮಾಡ್ತಾರೋ ನಾನು ಇಮಿಡಿಯೇಟಾಗಿ ಹಣನ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 4,000 ಕೂಡ ನಾನು ಒಟ್ಟಿಗೆ ಮಹಿಳೆಯರ ಖಾತೆಗೆ, ರಾಜ್ಯದ ಮಹಿಳೆಯರ ಖಾತೆಗೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಆಲ್ಮೋಸ್ಟ್ ಇವಾಗ ಮೀಡಿಯಾದವರು ಕೂಡ ಕ್ವಶನ್ ಮಾಡಿ ಕೇಳ್ತಾ ಇರೋದ್ರಿಂದ ಬಹುಶಃ ನಮಗೆ ಇದೇ ತಿಂಗಳಲ್ಲಿ ಸಿಗಬಹುದು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಬಟ್ ಅದು ಇನ್ನೊಂದು ಏನಪ್ಪ ಅಂತಂದರೆ ಇದೇ ಡೇಟು ಇವತ್ತೇನೆ ಆಗಿ ಇಷ್ಟು ಜಿಲ್ಲೆಗಳಿಗೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ಬೋದು, ಬಟ್ ಅದೇ ಅವರು ಡೇಟನ್ನು ಕೂಡ ತಿಳಿಸಿಲ್ಲ, ಹಾಗೆ ಇಷ್ಟು ಜಿಲ್ಲೆಗಳಿಗೂ ಅಂತಲೂ ಕೂಡ ತಿಳಿಸಿಲ್ಲ. ಒಟ್ನಲ್ಲಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ನಿನ್ನೆ ತಿಳಿಸಿರುವಂಥದ್ದು. ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಇಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಗೊತ್ತಾಯಿತು, ಇನ್ನು ಹಣಕಾಸು ಇಲಾಖೆಯಿಂದ ಹಣನೇ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಮೀಡಿಯಾದವರು ಕೂಡ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ತಿಂಗಳು ಮಂತ್ ಎಂಡ್ ಅಷ್ಟರಲ್ಲಿ ಸಿಗಬಹುದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಈ ತಿಂಗಳಲ್ಲಿ ಸಿಗಲಿಲ್ಲ ಅಂತಂದ್ರೂ ಕೂಡ ಅಟ್ಲೀಸ್ಟ್ 25ನೇ ಕಂತಿನ ಹಣ ಆದರೂ ಕೂಡ ಈ ತಿಂಗಳಲ್ಲಿ ಹಾಕ್ತಾರೆ 100%. ಯಾಕಂದರೆ ಅದನ್ನು ಕೂಡ ಹಾಕಲಿಲ್ಲ ಅಂತಂದರೆ ಟೋಟಲ್ 6 ಕಂತಿನ ಹಣ ಪೆಂಡಿಂಗ್ ಆಗೋಗ್ಬಿಡುತ್ತೆ. ಈ ತಿಂಗಳು ಮುಗೀತಂದರೆ ನೆಕ್ಸ್ಟ್ ಮಂತಿಗೆ 6 ಕಂತು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಕ್ತಾರೆ 100%. ಹಾಗೆ ತುಂಬ ಜನ 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ತುಂಬ ಕ್ವಶನ್ಸ್ ಮಾಡ್ತಾ ಇದ್ದಾರೆ. ಯಾವಾಗ ಬರುತ್ತೆ, ಸಂಕ್ರಾಂತಿ ಹಬ್ಬಕ್ಕೆ ಅಂತ ತಿಳಿಸ್ತಾ ಇದ್ದಾರಲ್ವ, 100% ಸಂಕ್ರಾಂತಿ ಹಬ್ಬಕ್ಕೇ ಬರುತ್ತಾ, ಫಿಕ್ಸ್ ಹಾಗಾದರೆ ಸಂಕ್ರಾಂತಿ ಹಬ್ಬದ ದಿನವೇ ಬರುತ್ತಾ ಅಥವಾ ಹಬ್ಬ ಒಂದಿನ 2 ದಿನ ಮುಂದೆ ಬರುತ್ತಾ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೆನ್ನೆನೂ ಕೂಡ ನೀವು ನೋಡಿರ್ಬೋದು, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಮಾತ್ರನೇ ಕೊಟ್ಟರು ಹೊರತು 25ನೇ ಕಂತಿನ ಹಣದ ಬಗ್ಗೆ ಅವ್ರು ಯಾವುದೇ ರೀತಿ ಅಪ್ಡೇಟನ್ನು ಕೊಟ್ಟಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಥವಾ 25ನೇ ಕಂತಿನ ಹಣನ 20ನೇ ತಾರೀಕು 30ನೇ ತಾರೀಕು ಇನ್ನೊಂದು 3 ದಿನದಲ್ಲಿ ಮುಂದಿನ ವಾರ ಅಂತ ಯಾವುದೇ ರೀತಿ ಅಪ್ಡೇಟನ್ನು ಅವ್ರು ಕೊಡಲಿಲ್ಲ. ಸೊ ಹಾಗಾಗಿ ಬಹುಶಃ ನಮಗನ್ಸಿದ ಮಟ್ಟಿಗೆ ಫಸ್ಟ್ ಫೆಬ್ರವರಿ ಮಾರ್ಚನ್ನ ರಿಲೀಸ್ ಮಾಡಿ ಆಮೇಲೆ 25ನ ಬಿಡುಗಡೆ ಮಾಡ್ಬೋದೇನೋ, ಹೇಳೋಕ್ಕಾಗಲ್ಲ. ಅಥವಾ 25ನ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೋದು, ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಅಂದರೆ ಪ್ರತಿ ಸರಿನೂ ಕೂಡ ಕೆಲವೊಂದಿಷ್ಟು ಕಂತುಗಳನ್ನ ಹಬ್ಬಗಳಲ್ಲೇ ಬಿಡುಗಡೆ ಮಾಡೋದ್ರಿಂದ ಈ ಹಬ್ಬಕ್ಕೂ ಕೂಡ ಬಿಡುಗಡೆ ಮಾಡ್ತಾರೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಯಾಕಂತಂದರೆ ಈಗ ಆಲ್ಮೋಸ್ಟ್ 5 ಕಂತುಗಳು ಪೆಂಡಿಂಗ್ ಇರೋದ್ರಿಂದ ಈಗ ಮತ್ತೆ ಈ ತಿಂಗಳು ಕೂಡ 1 ಕಂತು ಕೊಡಲಿಲ್ಲ ಅಂತಂದರೆ ಮತ್ತೆ ಮುಂದಿನ ತಿಂಗಳಿಗೆ 6 ಕಂತು ಆಗೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಎಕ್ಸ್ಪೆಕ್ಟನ್ನು ಮಾಡ್ಬೋದು ಅಷ್ಟೇ. ಬಟ್ 100% ಸಂಕ್ರಾಂತಿ ಹಬ್ಬಕ್ಕೆ 25ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ರೆ ಸಂಕ್ರಾಂತಿ ಹಬ್ಬಕ್ಕೂ ಅಥವಾ ಈ ತಿಂಗಳು ಇಷ್ಟನೇ ತಾರೀಕು ಅಷ್ಟರಲ್ಲಿ, ಈ ತಿಂಗಳು ಮುಗಿಯೋಷ್ಟರಲ್ಲಿ ಕೊಡ್ತೀನಿ ಅಂತಂದಿದ್ರೆ ಏನಾದರೂ ಹೇಳ್ಬೋದಿತ್ತು. ಬಟ್ ಹಬ್ಬಕ್ಕೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಂದರೂ ಬರ್ಬೋದು, ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದರೂ ಕೂಡ ಬರ್ಬೋದು. ವೆಯ್ಟ್ ಮಾಡಿ ನೋಡೋಣ, ಇನ್ನೊಂದು 2-3 ದಿನ ಏನಾದರೂ ಅಪ್ಡೇಟನ್ನು ಕೊಡ್ತಾರೆ ಅಥವಾ ಹಬ್ಬದ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಏನಾದರೂ ತಕ್ಷಣ ಅಪ್ಡೇಟ್ ಬಂತು ಅಂದರೆ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಹಾಗೆ 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಬಹುಶಃ ನಿಮಗೆ 25ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ 100% ಬರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಮತ್ತು ಇನ್ನು ರೇಷನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅಂತಂದರೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದ. ಸೊ ಏನಾದರೂ ತಿದ್ದುಪಡಿ ಮಾಡಿಸ್ಬೇಕಂತಿದ್ರೆ ಹೊಸದಾಗಿ ಹೆಸರು ಸೇರಿಸೋದಕ್ಕೆ, ಹೆಸರು ತೆಗ್ಸೋದಕ್ಕೆ
ಅಥವಾ ಅಡ್ರೆಸ್ ಚೇಂಜಿಗೆ, ಮೊಬೈಲ್ ನಂಬರ್ ಅಪ್ಡೇಟಿಗೆ ಏನೇ ಚೇಂಜಸ್ ಮಾಡಿಸ್ಬೇಕು ಅಂದ್ರೂ ಕೂಡ ಇವಾಗ ಕಾಲಾವಕಾಶನ ಕೊಟ್ಟಿದ್ದಾರೆ. ಯಾರೆಲ್ಲ ಕಾಯ್ತಾ ಇದ್ದೀರೋ ಹೋಗಿ ತಿದ್ದುಪಡಿನ ಏನು ಬೇಕಿದ್ರೂ ಕೂಡ ಮಾಡಿಸ್ಕೋಬೋದು. ಅಥವಾ ಮನೆ ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಸೋದು ಅಥವಾ ಯಾರ್ದಾದ್ರೂ ಹೆಸರುಗಳನ್ನ ತೆಗೆಸೋದು. ಇವಾಗ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣನ ನೀವು ನೋಡಿರ್ಬೋದು, ಸತ್ತವ್ರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದಿಂದನೇ ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರನೂ ಕೂಡ ಒಂದು ಸಾಫ್ಟ್ವೇರನ್ನು ಕೂಡ ಕಂಡಿದ್ದಾರೆ. ಯಾರೆಲ್ಲ ಇಷ್ಟು ದಿನ ಸತ್ತವ್ರ ಅಕೌಂಟಿನ ದುಡ್ಡೆಲ್ಲ ತೊಗೊಂಡಿದ್ದೀರಾ ಅದನ್ನೆಲ್ಲ ರಿಕವರಿ ಮಾಡ್ತೀವಿ ಅಂತಲೂ ಕೂಡ ಸರ್ಕಾರದಿಂದ ತಿಳಿಸಿದ್ದಾರೆ. ಸೊ ಹಂಗಾಗಿ ಆದಷ್ಟು ಬೇಗ ಯಾರ್ಯಾರು ಸತ್ತವ್ರ ಹೆಸರಲ್ಲಿ ಯಾರೆಲ್ಲ ದುಡ್ಡನ್ನ ತಗೋತಾ ಇದ್ದೀರಾ ಅವ್ರು ಇವಾಗ ಹೆಂಗೂ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ವ, ಹಂಗಾಗಿ ಬೇಗ ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಆ ಸಾಫ್ಟ್ವೇರನ್ನೇ ಕಂಡುಹಿಡಿದಿದ್ದಾರಂತೆ ಯಾರೆಲ್ಲ ಸತ್ತವ್ರ ಹೆಸರಲ್ಲಿ ದುಡ್ಡನ್ನ ತಗೋತಾ ಇದ್ದಾರೆ ಮತ್ತು ಅವ್ರ ಹತ್ರ ಏನು ದಂಡ ವಸೂಲಿ ಮಾಡಬೇಕು, ಎಷ್ಟು ತಿಂಗಳಿಂದ ತಗೋತಾ ಇದ್ದಾರೆ ಅದೆಲ್ಲ ಡಾಟಾನು ಕೂಡ ಕಲೆಕ್ಟ್ ಮಾಡಿ ಬಹುಶಃ ನಿಮಗೆ ಪೆನಾಲ್ಟಿನೂ ಕೂಡ ಹಾಕ್ತಾರೆ. ಸೊ ಹಂಗಾಗಿ ಆದಷ್ಟು ಬೇಗ ಚೇಂಜ್ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೇದು ಅಂತಲೇ ಹೇಳ್ಬೋದು. ಸೊ ಇದೊಂದು ಹೆಲ್ಪ್ ಆಯಿತು. ಇವಾಗ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿರೋದು ಇದಕ್ಕೂ ಕೂಡ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಹಣ ಯಾಕೆ ಇವಾಗ 25ನೇ ಕಂತಿನ ಹಣ ಲೇಟ್ ಆಗ್ಬೋದು ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಲೇಟ್ ಆಗ್ಬೋದು ಅಂತಂದರೆ ಇದು ಎಲ್ಲೋ ಒಂದು ಕಡೆ ರೀಸನ್ ಇರ್ಬೋದು. ಇವಾಗ ಸತ್ತವ್ರ ಹೆಸರಲ್ಲೇ ತುಂಬ ಅಮೌಂಟ್ ಹೋಗ್ತಾ ಇದೆ ಗೃಹಲಕ್ಷ್ಮಿ ಯೋಜನಾ ಹಣ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವ. ಸೊ ಅದನ್ನೆಲ್ಲ ಪರಿಷ್ಕರಣೆನೂ ಕೂಡ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಲೇಟ್ ಆದರೂ ಕೂಡ ಆಗ್ಬೋದು. ಬಟ್ ಆದರೆ 100% ಈ ತಿಂಗಳಲ್ಲಿ ಒಂದು ಕಂತಾದರೂ ಕೂಡ ನಿಮಗೆ ಸಿಗುತ್ತೆ. ಒಂದು ಕಂತು ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ 2 ಕಂತಿನ ಹಣ ಟೋಟಲ್ 3 ಕಂತಲ್ಲಿ ನಿಮಗೆ 2 ಆದರೂ ಸಿಗ್ಬೋದು, 1 ಆದರೂ ಸಿಗ್ಬೋದು ಅಥವಾ 3 ಕೂಡ ಸಿಗ್ಬೋದು, ಹೇಳೋಕ್ಕಾಗಲ್ಲ. ವೆಯ್ಟ್ ಮಾಡಿ ನೋಡೋಣ ಎಷ್ಟು ಕಂತು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಪಿಂಚಣಿ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆಯಾ, ಎಷ್ಟು % ಜನಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಪಿಂಚಣಿ ಹಣ ಗೃಹಲಕ್ಷ್ಮಿ ಯೋಜನಾ ಹಣದ ಥರ ಇಷ್ಟೇ ಜಿಲ್ಲೆಗಳಿಗೆ ಇಷ್ಟೇ % ಜನಗಳಿಗೆ ಅಂತ ಏನಿರೋದಿಲ್ಲ. ಆಲ್ಮೋಸ್ಟ್ 6ನೇ ತಾರೀಕೇನೋ ಬಿಡುಗಡೆ ಆಯಿತು. ಇವತ್ತಿಗೆ ಆಲ್ಮೋಸ್ಟ್ ಒಂದು 50%ಗಿಂತ ಹೆಚ್ಚು ಜನರಿಗೆ ಪಿಂಚಣಿ ಹಣ ಜಮಾ ಆಗಿದೆ. ಸೊ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಪಿಂಚಣಿ ಹಣನ ಪಡಿತಾ ಇದ್ದೀರಾ ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹಾಗೆ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ ನಿಮಗೆ. ನಾ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಥರ ಏನು ಲೇಟ್ ಆಗಲ್ಲ. ಮತ್ತು ಸ್ವಲ್ಪ ಜನಕ್ಕೆ ಬಂದು ಏನು ಸ್ಟಾಪ್ ಆ ರೀತಿ ಆಗೋದೆಲ್ಲ ಏನಿರೋದಿಲ್ಲ. ಸೊ ಪ್ರತಿದಿನವೂ ಕೂಡ ಬರ್ತಾ ಇದೆ. ನಿಮಗೂ ಕೂಡ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ನಾಡಿದ್ರಲ್ಲಿ ಅಷ್ಟಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.